ಪಾಲಿಕೆ ಜಾಗದಲ್ಲಿ ಅನಧಿಕೃತ ಮನೆಗಳನ್ನ ನಿರ್ಮಿಸಿಕೊಂಡು ಇವರೆಲ್ಲ ವಾಸ ಮಾಡ್ತಾ ಇದ್ರು. ಈಗ ಡೆಮಾಲಿಷನ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಅದು ಕೋಗಿಲು ಲೇಔಟ್ನಲ್ಲಿ ಜೆಸಿಬಿಗಳು ಘರ್ಜನೆಯನ್ನ ಮಾಡಿದಾವೆ. ಅನಧಿಕೃತವಾಗಿ ಇವರು ಮನೆಗಳನ್ನು ಕಟ್ಕೊಂಡಿದ್ರು. ಅದು ಪಾಲಿಕೆಯ ಜಾಗ, ಜಿಬಿಯದ್ದು. ಈಗ ಒಡೆದು ಹಾಕಿದ್ದಾರೆ ಮನೆಯೆಲ್ಲವನ್ನ. 200 ಮನೆ, 6 ಜೆಸಿಬಿ, 300 ಸಿಬ್ಬಂದಿ ಭದ್ರತೆಯಲ್ಲಿ ಡೆಮಾಲಿಷ್ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜಾಗವನ್ನು ಇವರು ಒತ್ತುವರಿ ಮಾಡಿಕೊಂಡಿದ್ರು. ಚಿಕ್ಕ ಚಿಕ್ಕ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಗೋಮಾಳ ಜಾಗವನ್ನು ಪಾಲಿಕೆಗೆ ನೀಡಿತ್ತು ಜಿಲ್ಲಾಡಳಿತ. ಮನೆಗಳಿಂದ ಟಿವಿ, ಫ್ರಿಡ್ಜ್, ಬಟ್ಟೆ ಸಮೇತವಾಗಿ ನಿವಾಸಿಗಳು ಹೊರ ಬಂದಿದ್ದಾರೆ. ಬಡವರು ಇರ್ತಾರೆ, ದುಡ್ಕೊಂಡು ತಿನ್ನುವಂಥ ವರ್ಗದವರು. ಆದರೆ ಇಲ್ಲಿ ಜೆಸಿಬಿಗಳ ಗರ್ಜನೆ ಆಗಿದೆ. ಹೌದು, ಅನಧಿಕೃತವಾಗಿ ಮನೆಗಳನ್ನು ಕಟ್ಕೊಳ್ಳೋದು ಸರ್ಕಾರಿ ಜಾಗದಲ್ಲಿ ಅದು ತಪ್ಪೇ. ಆದರೆ ಮೊದಲೇ ಅವ್ರಿಗೆ ನೋಟಿಸನ್ನು ಕೊಡಬೇಕಾಗಿತ್ತು, ಮೊದಲೇ ಹೇಳಬೇಕಾಗಿತ್ತು. ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ದರು? ಈಗ ಏಕಾಏಕಿ ಮನೆಗಳನ್ನು ಕೆಡವು ಹಾಕಿದರೆ ಎಲ್ಲಿ ಹೋಗಬೇಕು ಅವರು? ಹಾಗಾಗಿನೇ ತಾತ್ಕಾಲಿಕವಾಗಿ ಆದರೂ ಕೂಡ ಅಲ್ಲಿನ ಸಂತ್ರಸ್ತರಿಗೆ ಪರ್ಯಾಯವಾದಂಥ ಅನುಕೂಲವನ್ನು ಪಾಲಿಕೆಯವರು ಮಾಡಿಕೊಡ್ತಾರೆ, ನೋಡಬೇಕು. ಇನ್ನು ಬೇರೆ ಬೇರೆ ಸಂಘಟನೆಗಳು ಕೂಡ ಸ್ಥಳಕ್ಕೆ ಬಂದಿದ್ದರು. ಅವರು ಕೂಡ ಅವರ ಹೋರಾಟಕ್ಕೆ ಕೈ ಜೋಡಿಸಿದರು. ನಮಗೆ ಪರ್ಯಾಯವಾದಂಥ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಅಂಗಲಾಸ್ತಾ ಇದ್ರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಗಣೇಶ್ ಹೆಗಡೆ, ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿರೋದು ಅಕ್ಷಮ್ಯ, ಹೌದು. ಆದರೆ ಇಲ್ಲಿ ಏಕಾಏಕಿ ತೆರವು ಮಾಡಲಾಯ್ತಾ ಅಥವಾ ಅವ್ರಿಗೇನಾದರೂ ಮೊದಲೇ ಮಾಹಿತಿಯನ್ನು ತಿಳಿಸಿದ್ರಾ, ನೋಟಿಸ್ ಏನಾದರೂ ಕೊಟ್ಟಿದ್ರಾ? ಈಗ ಅವರ ಬದುಕು ಅತಂತ್ರ ಆಗಿದೆ ಅನ್ನಿಸ್ತಾ ಇದೆ. ಪರ್ಯಾಯವಾಗಿ ಏನಾದರೂ ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿಕೊಡಲಾಗುತ್ತಾ, ಹೇಗೆ? ಪ್ರಭು, ಖಂಡಿತವಾಗಲೂ ಇದು ಅನಧಿಕೃತವಾಗಿ ಶೆಡ್ಗಳನ್ನು ಹಾಕೊಂಡಿರುವಂಥದ್ದು. 2016ರಲ್ಲಿ ಬೆಂಗಳೂರು ನಗರ ಜಿಲ್ಲಾಡಳಿತ ಒಂದು ಅಂದಿನ BBMP ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಈ ಜಾಗವನ್ನು ಹಸ್ತಾಂತರ ಮಾಡಿತ್ತು. ಅದಾದ ಬಳಿಕ ಇತ್ತೀಚೆಗೆ ಕಳೆದ 1-2 ತಿಂಗಳ ಹಿಂದೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತ ಕಂಪನಿಯಿಂದ ಒಂದು ನೋಟಿಸ್ ಅನ್ನು ಕೂಡ ನೀಡಲಾಗಿತ್ತು. ಇದು GBAಗೆ ಸೇರಿರುವಂಥದ್ದು, ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸೇರಿದಂತಹ ಜಾಗ ಆಗಿರೋ ಹಿನ್ನೆಲೆಯಲ್ಲಿ ನೀವು ಶೀಘ್ರವೇ ತೆರವು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ 2 ನೋಟಿಸ್ಗಳ ಅಲ್ಲದೆ 10 ಹಲವು ಬಾರಿ ಅವರಿಗೆ ಮನವಿಯನ್ನು ಕೂಡ ಒಂದು ರೀತಿಯಲ್ಲಿ ಮನವಿಯನ್ನು ಕೂಡ ನೀಡಲಾಗಿತ್ತು. ಆದರೆ ಅದ್ಯಾವುದಕ್ಕೂ ಕೂಡ ಕೇರ್ ಅನ್ನೋದ ಹಿನ್ನೆಲೆಯಲ್ಲಿ ನಿನ್ನೆ ಒಂದು ರೀತಿಯಲ್ಲಿ ಒಂದು ಶ್ರೀನಿವಾಸಪುರದ ಕೋಗಿಲು ಕ್ರಾಸ್ ಬಳಿ ಇರುವಂತಹ ಒಂದು 200 ಮನೆಗಳ ಡೆಮಾಲಿಷನ್ ಆಗುತ್ತೆ. ಒಂದು ಜೆಸಿಬಿಗಳನ್ನು 6 ಜೆಸಿಬಿ ಹಾಗೇನೆ ಹಲವು 100 ಸಿಬ್ಬಂದಿಗಳ ನೇತೃತ್ವದಲ್ಲಿ, ಪೊಲೀಸ್ ಸಿಬ್ಬಂದಿಗಳ ನೇತೃತ್ವದಲ್ಲಿ ಒಂದು ತೆರವು ಕಾರ್ಯಾಚರಣೆ ಆಗುತ್ತೆ. ಆದರೆ ವಿಷಯ ಅದಲ್ಲ. 200 ಮನೆಗಳು ಕಾರ್ಮಿಕರ ವರ್ಗಕ್ಕೆ ಸೇರಿದವರು ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ಹಾಗೇನೆ ಏನು ಬಡತನದಲ್ಲಿ ಇದ್ದಂತಹ ಅವರು ಇರ್ತಾರೆ. ಸಹಜವಾಗಿ ನಿನ್ನೆ ಏಕಾಏಕಿ ಒಂದು ಡೆಮಾಲಿಷನ್ ಆದ ಸಂದರ್ಭದಲ್ಲಿ ಯಾವುದೇ ರೀತಿಯ ವಾಸ್ತವಿಕ ಅವಕಾಶ ಇಲ್ಲದೆ ಒಂದು ರೀತಿಯಲ್ಲಿ ಇಡೀ ಕುಟುಂಬ, 100ಕ್ಕೂ ಹೆಚ್ಚು ಕುಟುಂಬ ಬೀದಿ ಬರುವಂತಹ ಒಂದು ಸಿಚುವೇಶನ್ ನಿನ್ನೆ ಕ್ರಿಯೇಟ್ ಆಗುತ್ತೆ. ಅದಾದ ಬಳಿಕ ಇವತ್ತು ಸ್ವತಃ ಅಂತಂದ್ರೆ ಈ ಒಂದು ಸಾಕಾರ ನಗರ ಹಾಗೇನೆ ಕೋಗಿಲು ಕ್ರಾಸ್ ಬಳಿ ಇರುವಂತಹ ಸಚಿವ ಹಾಗೂ ಆ ಒಂದು ಕ್ಷೇತ್ರದ ಶಾಸಕರಾದ ಕೃಷ್ಣ ಬೈರೇಗೌಡರ ಮನೆಗೆ ಇವತ್ತು ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡ್ತಾರೆ. ಏನು ಅವರ ಟ್ರ್ಯಾಕ್ಟರ್ಗಳು, ಬೇರೆ ಬೇರೆ ಒಂದು ರೀತಿಯಲ್ಲಿ ವಾಹನಗಳಿರುತ್ತೆ, ಆ ಮೂಲಕ ನೇರವಾಗಿ ಬಂದು ಕೃಷ್ಣ ಬೈರೇಗೌಡರ ಮನೆಗೆ ಮುತ್ತಿಗೆ ಆಗುವಂತ ಪ್ರಯತ್ನವನ್ನು ಕೂಡ ಇವತ್ತು ಮಾಡಲಾಗುತ್ತೆ. ಆದರೆ ಪೊಲೀಸರು ಅದಕ್ಕೆ ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ರಸ್ತೆಯಲ್ಲೇ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ನಡೆಸ್ತಾರೆ. ಆದ್ರೆ ಇವತ್ತು ಭಾನುವಾರ ಆದ ಸಂದರ್ಭದಲ್ಲಿ GBA ಯಾವುದೇ ಅಧಿಕಾರಿಗಳು ಸಂಪರ್ಕಕ್ಕೆ ಬಂದಿಲ್ಲ. ಸಚಿವ ಕೃಷ್ಣ ಬೈರೇಗೌಡರು ಕೂಡ ಈ ತರ ಒಂದು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಮಾಹಿತಿ ತಿಳಿದು ಮುಂಚೆನೆ ಮನೆಯಿಂದ ಆಚೆ ಹೋಗ್ತಾರೆ.
ತೆರಳುತ್ತಾರೆ. ಹಾಗಾಗಿ ತಕ್ಷಣಕ್ಕೆ ಅವರಿಗೆ ಭರವಸೆಗಳು ಸಿಕ್ಕಿದ ಹೊರತು ಶಾಶ್ವತ ಅಂತ ಪರಿಹಾರ ಅಂತಂದ್ರೆ ವಾಸ್ತವಕ್ಕೆ ಎಲ್ಲ ಅವಕಾಶಗಳನ್ನು ಮಾಡಿಕೊಡ್ಬೇಕು, ಪರ್ಯಾಯ ವ್ಯವಸ್ಥೆ ಎಲ್ಲ ಆಗ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ಬೇರೆ ಒಂದು ಖಾಲಿ ಜಾಗಗಳಲ್ಲಿ ಒಂದು ರೀತಿಯಲ್ಲಿ ತಾತ್ಕಾಲಿಕವಾಗಿ ನೀವು ವಾಸ ಮಾಡಿ ಅನ್ನುವಂತಹ ಭರವಸೆಯನ್ನ ಸಚಿವರ ಮನೆಯ ಕಚೇರಿಗಳ ಗೃಹ ಕಚೇರಿಗಳ ಸಿಬ್ಬಂದಿಗಳಿಂದ ಬಂದಿದೆ ಅನ್ನುವಂತಹ ಮಾಹಿತಿ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಗಣೇಶ್ ಮಾಹಿತಿಗಾಗಿ. ಬ್ರಿಟಿಷರ್ ಕೇಸ್ಗಳೆಲ್ಲ 2,000 ಕೇಸ್ಗಳನ್ನ ಹಾಳು ಮಾಡಿದಂತ ಬೋರ್ಗಂಡಿ ಇವರು ಕರಿಗೌಡ ಕರ್ಕೊಂಡ್ಬಂದ್ಬಿಟ್ಟು ಈ ದಲಿತರ ಮೇಲೆ ರಾಜಕೀಯ ಮಾಡ ನಿಮ್ಗೆ ಇದುವರೆಗೂ ನೀವು